ಎಲ್ಲರಿಗೂ ನಮಸ್ಕಾರ. ಇಂತಹ ವಸ್ತುಗಳನ್ನು ತಿರಸ್ಕರಿಸಿದರೆ ಭಯಂಕರ ಬಡತನ. ಸಕಲವನ್ನು ನೀಡುವ ಗೋವಿಗೆ ನಮ್ಮಲ್ಲಿ ದೇವರ ಸ್ಥಾನ. ಗೋವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಮನುಷ್ಯ ಸಂಘಜೀವಿ. ಕುಟುಂಬ, ನೆಂಟರು, ಬಂಧುಗಳು, ಸ್ನೇಹಿತರು ಹೀಗೆ ಪ್ರತಿನಿತ್ಯ ಒಬ್ಬರಲ್ಲದಿದ್ದರೆ ಮತ್ತೊಬ್ಬರ ಭೇಟಿಯಾಗುತ್ತಲೇ ಇರುತ್ತಾರೆ. ನೆಂಟರಿಷ್ಟರ ಮನೆಗೆ ಹೋದಾಗ ಅವರ ಅತಿಥಿ ಸತ್ಕಾರ ನಡೆಯುತ್ತದೆ. ಕೆಲವರು ಬಿಸಿ ಹಾಲು ನೀಡುತ್ತಾರೆ, ಆದರೆ ಕೆಲವರು ಅದನ್ನು ತಿರಸ್ಕರಿಸುತ್ತಾರೆ. ಹಾಲು ಕೊಟ್ಟಾಗ ಅದನ್ನು ಬೇಡ ಎನ್ನಬಾರದು ಎಂಬುದೊಂದು ನಂಬಿಕೆ. ಕೆಲವರಿಗೆ ಹಾಲು ಅಂದರೆ ಅಲರ್ಜಿ. ಹಾಲಿನಿಂದ ತಯಾರಿಸಿದ ಸಿಹಿ ತಿನಿಸು, ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದಿಲ್ಲ. ಹಾಗಾಗಿ ಹಾಲು ನೀಡಿದರೆ ತಿರಸ್ಕರಿಸುತ್ತಾರೆ. ಸಕಲವನ್ನು ನೀಡುವ ಗೋವಿಗೆ ನಮ್ಮಲ್ಲಿ ದೇವರ ಸ್ಥಾನವಿದೆ. ಗೋವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ನೂತನ ಗೃಹ ಪ್ರವೇಶದ ಸಂದರ್ಭದಲ್ಲಿಯೂ ಗೋವನ್ನು ಮನೆಯೊಳಗೆ ತಂದು ಪೂಜಿಸುತ್ತಾರೆ. ಹಸುವನ್ನು ಲಕ್ಷ್ಮೀ ಸ್ವರೂಪಿ ಎಂದು ಪೂಜಿಸಲಾಗುತ್ತದೆ. ಲಕ್ಷ್ಮೀ ಸ್ವರೂಪಿಯಾದ ಗೋಮಾತೆ ನೀಡಿದ ಹಾಲನ್ನು ಬೇಡ ಎನ್ನಬಾರದು. ಹೀಗೆ ಹೇಳುವುದು ಲಕ್ಷ್ಮಿ ನೀಡಿದ ಸಂಪತ್ತು, ಸಮೃದ್ಧಿಯನ್ನು ತಿರಸ್ಕರಿಸಿದಂತೆ ಎಂಬುದು ಕೆಲವರ ನಂಬಿಕೆ. ಇನ್ನು ಕೆಲವು ಕಡೆ ಯಾರಾದರೂ ಅವಲಕ್ಕಿಯನ್ನು ನೀಡಿದರೆ ಬೇಡ ಎನ್ನಬಾರದು ಎಂದು ಹೇಳುತ್ತಾರೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಸ್ನೇಹಿತ ಕುಚೇಲ ಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಆತನಿಗೆ ಇಷ್ಟವಾದ ಅವಲಕ್ಕಿಯನ್ನು ತಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಂಡು ಬರುತ್ತಾರೆ. ಅದನ್ನು ಕೊಡಲು ಹಿಂಜರಿದ ಕುಚೇಲನಲ್ಲಿ ಅದನ್ನು ಕೇಳಿ ಪಡೆದ ಶ್ರೀಕೃಷ್ಣನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ಅಂದರೆ ಭಗವಂತನಾದ ಶ್ರೀಕೃಷ್ಣನೇ ಕುಚೇಲ ಕೊಟ್ಟ ಅವಲಕ್ಕಿಯನ್ನು ಅಷ್ಟು ಪ್ರೀತಿಯಿಂದ ಸ್ವೀಕರಿಸುವಾಗ ಜನಸಾಮಾನ್ಯರಾದ ನಾವು ಅದನ್ನು ತಿರಸ್ಕರಿಸಬಾರದು ಎಂಬುದು ಒಂದು ಪದ್ಧತಿ. ಇಂತಹ ವಸ್ತುಗಳನ್ನು ಬೇಡ ಎಂದು ಹೇಳುವುದರಿಂದ ಒಳಿತು ಅಥವಾ ಕೆಡುಕು ಉಂಟಾಗುತ್ತದೆ ಎಂದು ಹೇಳುವುದಕ್ಕಿಂತಲೂ ಬದುಕಿನಲ್ಲಿ ಅದನ್ನು ಪಡೆಯುವ ಭಾಗ್ಯವಾದರೂ ಸಿಕ್ಕಿದೆಯಲ್ಲ ಎಂದು ಭಾವಿಸಲೇಬೇಕು. ಕೆಲವರು ಸಿಹಿ ತಿಂಡಿಗಳನ್ನು ಆದಷ್ಟು ತಿನ್ನುವುದಿಲ್ಲ. ಆದರೆ ದೇವರ ನೈವೇದ್ಯಕ್ಕಾಗಿ ಸಿಹಿ ಪದಾರ್ಥಗಳನ್ನು ಮಾಡುವುದು ಪ್ರತೀತಿ. ಉದಾಹರಣೆಗೆ ಹೇಳುವುದಾದರೆ ಹೆಚ್ಚಾಗಿ ಸಿಹಿ ಸಜ್ಜಿಗೆಯನ್ನು ಮಾಡಿಡುತ್ತಾರೆ. ಕೆಲವರು ಅದನ್ನು ಬೇಡ ಎಂದು ತಿರಸ್ಕರಿಸುತ್ತಾರೆ. ಒಬ್ಬಟ್ಟು ಸಹ ಸಿಹಿ ಪದಾರ್ಥವೇ. ಅನೇಕ ಜನರು ಒಬ್ಬಟ್ಟನ್ನು ಬೇಡ ಎಂದು ತಿರಸ್ಕರಿಸುತ್ತಾರೆ. ಇಂತಹ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಸಿಹಿ ಪೊಂಗಲ್. ಸಾಮಾನ್ಯವಾಗಿ ಸಿಹಿ ತಿಂಡಿಗಳನ್ನೇ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಅದು ಹೆಚ್ಚಾಗಿ ದೇವರಿಗೆ ಪ್ರಿಯ ಎಂದು ಭಾವಿಸುತ್ತಾರೆ. ದೇವರ ಮುಂದೆ ಕೆಲವರು ಸಿಹಿ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಿ ಆನಂತರ ಅದನ್ನು ಒಡೆದು ಹೋಗಲು ಬಿಡುತ್ತಾರೆ. ಆ ತಪ್ಪನ್ನು ಎಂದಿಗೂ ಮಾಡಬಾರದು. ಅದನ್ನು ಖಂಡಿತವಾಗಿಯೂ ಸ್ವೀಕರಿಸಬೇಕು. ಮರೆತು ಕೂಡ ಈ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ಒಬ್ಬಟ್ಟು ಲಕ್ಷ್ಮೀ ದೇವರ ಪ್ರಿಯ ನೈವೇದ್ಯ. ಹಾಗಾಗಿ ಎಂದಿಗೂ ತಿರಸ್ಕರಿಸಬಾರದು. ತುಪ್ಪದಲ್ಲಿ ಲಕ್ಷ್ಮೀ ದೇವರ ಸನ್ನಿಧಾನ ಹೆಚ್ಚಾಗಿರುತ್ತದೆ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ. ಹೆಚ್ಚು ಫಲವನ್ನು ಬಯಸುವವರು ಅಥವಾ ಶೀಘ್ರ ಫಲವನ್ನು ಬಯಸುವವರು ತುಪ್ಪದ ದೀಪವನ್ನು ಹಚ್ಚಿದರೆ ಬೇಗ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಯಾವುದೇ ನೈವೇದ್ಯವನ್ನು ಮಾಡುವಾಗ ತುಪ್ಪವನ್ನು ಬಳಸಬೇಕು ಎಂದು ಹೇಳಲಾಗುತ್ತದೆ. ಅದರಲ್ಲೂ ವಿಷ್ಣು ದೇವರಿಗೆ ಹೆಚ್ಚಾಗಿ ತುಪ್ಪವನ್ನು ಬಳಸುತ್ತಾರೆ. ದೇವಿ ಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯದಲ್ಲಿ ತುಪ್ಪವನ್ನು ಬಳಸಲೇಬೇಕು ಹಾಗೂ ತುಳಸಿಯನ್ನು ಬಳಸುತ್ತಾರೆ. ಇವೆರಡೂ ಇಲ್ಲದೆ ಅಪೂರ್ಣವೆಂದು ಹೇಳಲಾಗುತ್ತದೆ. ಕಾರಣ ಇವೆರಡರಲ್ಲೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಹೆಚ್ಚಾಗಿರುತ್ತದೆ. ಎಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನವಿರುವುದಿಲ್ಲವೋ ಅಂತಹ ಸ್ಥಳವನ್ನು ವಿಷ್ಣು ದೇವರು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಅರ್ಥಾತ್ ವಿಷ್ಣು ದೇವರು ಕೃಪಾ ದೃಷ್ಟಿಯನ್ನು ಹರಿಸುವುದಿಲ್ಲವೆಂದರ್ಥ. ಇದೇ ಕಾರಣಕ್ಕಾಗಿ ತುಪ್ಪವನ್ನು ತಿರಸ್ಕರಿಸಬಾರದು. ಅನೇಕ ಜನರು ತುಪ್ಪವನ್ನು ಬಳಸುವುದಿಲ್ಲ. ಬೆಣ್ಣೆಯನ್ನು ಸಹ ತಿರಸ್ಕರಿಸಬಾರದು. ಶ್ರೀಕೃಷ್ಣನ ಅತ್ಯಂತ ನೆಚ್ಚಿನ ಪ್ರಿಯವಾದ ತಿನಿಸಾಗಿದೆ. ಮೊಸರು ಹಾಗೂ ಮಜ್ಜಿಗೆ. ಶ್ರೀಕೃಷ್ಣ ತನ್ನ ಬಾಲ್ಯ ಪೂರ್ತಿ ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪವನ್ನು ಹೆಚ್ಚಿನ ರೀತಿಯಲ್ಲಿ ಸ್ವೀಕಾರ ಮಾಡಿ ಬೆಳೆದದ್ದು. ಇದೇ ಕಾರಣಕ್ಕಾಗಿ ಇವುಗಳನ್ನು ತಿರಸ್ಕರಿಸಬಾರದು. ಇಂತಹ ವಸ್ತುಗಳ ಮೇಲೆ ಭಗವಂತನ ವಿಶೇಷ ಪ್ರೀತಿ ಇರುತ್ತದೆ. ವಿಶೇಷ ದೃಷ್ಟಿಯನ್ನು ಹರಿಸುತ್ತಾರೆ. ನೆನಪಿಡಿ, ಎಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲವೋ ಅಲ್ಲಿ ನಾರಾಯಣನ ಸನ್ನಿಧಾನ ಇರುವುದಿಲ್ಲ. ಎಲ್ಲಿ ನಾರಾಯಣ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿಯೂ ಬರುವುದಿಲ್ಲ. ಅರಿಶಿನ, ಕುಂಕುಮ, ಹೂವು, ಅಕ್ಷತೆ, ಬಳೆಗಳು, ಮಂಗಳ ದ್ರವ್ಯಗಳನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸಬಾರದು. ಕನ್ಯೆಯರೇ ಆಗಲಿ ಮುತ್ತೈದೆಯರೇ ಆಗಲಿ ಮಂಗಳ ದ್ರವ್ಯವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಗಳಲ್ಲಿಯೂ ಸಹ ತಿರಸ್ಕರಿಸಬಾರದು. ತಾಂಬೂಲ. ವಿಳ್ಯದೆಲೆ, ಅಡಿಕೆ ಹಾಗೂ ತೆಂಗಿನಕಾಯಿ ಪೂರ್ಣ ಫಲದ ತಾಂಬೂಲವನ್ನು ಯಾರಾದರೂ ಕೊಟ್ಟಾಗ ಖಂಡಿತವಾಗಿಯೂ ತಿರಸ್ಕರಿಸಬಾರದು. ಇದು ಪೂರ್ಣ ಫಲವಾಗಿರುತ್ತದೆ, ಶ್ರೀಫಲವಾಗಿರುತ್ತದೆ.
ಫಲಪುಷ್ಪಗಳು, ಹಣ್ಣುಗಳನ್ನು ಸಹ ತಿರಸ್ಕರಿಸಬಾರದು. ಮುತ್ತೈದೆಯರಿಗಾಗಿ ನೀಡುವಂತಹ ಬಾಗಿನವನ್ನು ಎಂದಿಗೂ ತಿರಸ್ಕರಿಸಬಾರದು. ಮುಟ್ಟಿನ ಸಮಯವನ್ನು ಹೊರತುಪಡಿಸಿ ಇನ್ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ತಿರಸ್ಕರಿಸಬಾರದು. ಧಾನ್ಯಗಳನ್ನು ತಿರಸ್ಕರಿಸಬಾರದು. ಮಡಿಲಕ್ಕಿಗೆ ಇಡುವಂತಹ ಅಕ್ಕಿಯನ್ನು ತಿರಸ್ಕರಿಸಬಾರದು. ಕೆಲವರು ಉದ್ದೇಶಪೂರ್ವಕವಾಗಿ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಬೇಡ ಎನ್ನುವ ಸಾಧ್ಯತೆಗಳಿರುತ್ತದೆ. ಅಂತಹ ತಪ್ಪುಗಳನ್ನು ಮಾಡಬಾರದು. ಬೇರೆಯವರು ಹೊಸ ವಸ್ತ್ರಗಳನ್ನು ಕೊಡುವಾಗ ಬೇಡ ಎನ್ನಬಾರದು, ಅರ್ಥಾತ್ ತಿರಸ್ಕರಿಸಬಾರದು. ಚಿನ್ನ ಮತ್ತು ಬೆಳ್ಳಿಯನ್ನು ಉಡುಗೊರೆಯಾಗಿ ಕೊಡಲು ಬಂದಾಗ ಬೇಡ ಎಂದು ತಿರಸ್ಕರಿಸಬಾರದು. ಸಾಮಾನ್ಯವಾಗಿ ಯಾರೂ ತಿರಸ್ಕರಿಸುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಮಗೆ ತಿರುಗಿಸಲು ಆಗುತ್ತದೆಯೋ ಇಲ್ಲವೋ ಎಂದು ಯೋಚಿಸಿ ಬೇಡ ಎಂದು ಹೇಳಬಾರದು. ದೇವರ ಪ್ರಸಾದ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ದೇವರ ಪ್ರಸಾದವನ್ನು ಬೇಡ ಎಂದು ತಿರಸ್ಕರಿಸಬಾರದು. ಹಸಿವಿಲ್ಲ ಅಥವಾ ಹೊಟ್ಟೆ ಈಗ ತಾನೇ ತುಂಬಿದೆ ಎಂದು ತಿರಸ್ಕರಿಸಬಾರದು, ಸ್ವಲ್ಪವಾದರೂ ಸ್ವೀಕರಿಸಬೇಕು. ತೀರ್ಥ ಹಾಗೂ ಆರತಿಯನ್ನು ತಿರಸ್ಕರಿಸಬಾರದು. ಕೆಲವರು ತೀರ್ಥಕ್ಕೆ ಹಾಲು ಮೊಸರು ಹಾಕಿರುತ್ತಾರೆ ಎಂದು ತಿರಸ್ಕರಿಸುತ್ತಾರೆ. ಇಂತಹ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ದಾನದ ರೂಪದಲ್ಲಿ ಅಥವಾ ಉಡುಗೊರೆಯ ರೂಪದಲ್ಲಿ ಪುಸ್ತಕ, ಪೆನ್ನುಗಳನ್ನು ಕೊಟ್ಟರೆ ತಿರಸ್ಕರಿಸಬಾರದು. ಕೆಲವರಿಗೆ ದಾನವನ್ನು ಸ್ವೀಕರಿಸಲು ಇಷ್ಟವಾಗುವುದಿಲ್ಲ. ಇಂತಹ ತಪ್ಪುಗಳನ್ನು ಮಾಡಬಾರದು. ವ್ರತಾಚರಣೆಗಳ ಸಂದರ್ಭದಲ್ಲಿ ಕಥಾಶ್ರವಣವನ್ನು ತಿರಸ್ಕರಿಸಬಾರದು. ಸಾಮಾನ್ಯವಾಗಿ ವ್ರತಾಚರಣೆಗಳಲ್ಲಿ ಕಥೆಯನ್ನು ಓದುತ್ತಾರೆ. ಕಥೆಯನ್ನು ಕೇಳದಿರುವುದು ಅಥವಾ ಕಥೆಯನ್ನು ಓದುವಾಗ ಮಾತನಾಡುವುದು, ಇಂತಹ ತಪ್ಪುಗಳನ್ನು ಮಾಡಬಾರದು. ಅರ್ಥಾತ್ ಕಥಾಶ್ರವಣವನ್ನು ತಿರಸ್ಕರಿಸಬಾರದು. ಅತ್ಯಂತ ಮುಖ್ಯವಾಗಿ ನೀರನ್ನು ತಿರಸ್ಕರಿಸಬಾರದು. ಯಾರಾದರೂ ಕುಡಿಯಲು ನೀರು ಕೊಟ್ಟಾಗ ಅದನ್ನು ತಿರಸ್ಕರಿಸಬಾರದು. ಬಾಯಾರಿಕೆ ಇಲ್ಲ ಅಥವಾ ಮತ್ತೊಂದೇನಾದರೂ ಕಾರಣವಿದ್ದರೂ ಸಹ ಸ್ವಲ್ಪವಾದರೂ ಸ್ವೀಕರಿಸಬೇಕು. ಯಾರೂ ಹೆಚ್ಚಾಗಿ ಸಿಹಿಯನ್ನು ಸಹ ಇಷ್ಟಪಡುವುದಿಲ್ಲ. ತುಪ್ಪವನ್ನು ಮುಖ್ಯವಾಗಿ ದೇವರ ಪ್ರಸಾದದ ರೂಪದಲ್ಲಿ ಕೊಟ್ಟಾಗ ಸ್ವಲ್ಪವಾದರೂ ಸ್ವೀಕರಿಸಿ. ಕಾರಣ, ಭಗವಂತನು ತನಗೆ ಕೊಟ್ಟ ನೈವೇದ್ಯವನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಟ್ಟಿರುತ್ತಾರೆ. ಹಿರಿಯರ ಅನುಭವದ ಮಾತುಗಳನ್ನು ಸಹ ಎಂದಿಗೂ ತಿರಸ್ಕರಿಸಬಾರದು. ಇಷ್ಟವಿಲ್ಲದಿದ್ದರೂ ಅವಮಾನಿಸಬಾರದು. ಮಂತ್ರಾಕ್ಷತೆಗಳನ್ನು ತಿರಸ್ಕರಿಸಬಾರದು. ದೇವರ ಸಂಪೂರ್ಣ ಆಶೀರ್ವಾದವು ಅದರಲ್ಲಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅದನ್ನು ಸ್ವೀಕರಿಸಲು ಇಷ್ಟವಿಲ್ಲದಿದ್ದಾಗ ಅದಕ್ಕೆ ಗೌರವವನ್ನಾದರೂ ಸೂಚಿಸಬೇಕು. ಕೆಲವು ಆಹಾರ ಪದಾರ್ಥಗಳನ್ನು ಆರೋಗ್ಯ ಸರಿ ಇಲ್ಲದವರು ಅಥವಾ ಆರೋಗ್ಯದ ದೃಷ್ಟಿಯಿಂದ ಇವುಗಳನ್ನು ತಿರಸ್ಕರಿಸಿದರೂ ಅದಕ್ಕೆ ಗೌರವವನ್ನು ಸೂಚಿಸಬೇಕು. ಯಾವ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ತಿರಸ್ಕರಿಸಬಾರದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದೇವರಿಗೆ ಅರ್ಪಿಸುವಂತಹ ಯಾವುದೇ ನೈವೇದ್ಯವಾಗಲಿ ಫಲಪುಷ್ಪಗಳಾಗಲಿ ತಿರಸ್ಕರಿಸಬಾರದು. ಶ್ರೀಕೃಷ್ಣಾರ್ಪಣಮಸ್ತು.